ರಂಜಿತ್ ಮತ್ತು ರಂಜಿತ್ ಮನೆಯಲ್ಲೇ ಆದಂತಹ ಹೈಡ್ರಾಮಾಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸುಮಾರು ದಿನಗಳಿಂದ ಮದುವೆ ಆಗಿದ್ದು ಆರಾಮಾಗಿದ್ದಂಥ ಈ ಜೋಡಿ ನಡುವೆ ಇದ್ದಕ್ಕಿದ್ದ ಹಾಗೇನೆ ಅವರ ಫ್ಯಾಮಿಲಿಯವರ ನಡುವೆ ಕಿರಿಕಾಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು. ಇದೀಗ ರಂಜಿತ್ ಅಕ್ಕನೇ ಇದಕ್ಕೆಲ್ಲದಕ್ಕೂ ಮಾಹಿತಿಯನ್ನು ನೀಡಿದ್ದಾರೆ. ಇದೆಲ್ಲದಕ್ಕೂ ಕಾರಣವಾಗಿದ್ದು ರಂಜಿತ್ ಹೆಂಡತಿಗ ಮೊದಲ ಮದುವೆ ಮತ್ತು ಮಗು ಅನ್ನೋದು. ಹೌದು, ರಂಜಿತ್ ಮದುವೆ ಆಗಿರೋದು ಇದೀಗ ಮದುವೆ ಆಗಿ 13 ವರ್ಷದ ಮಗಳಿರುವಂಥ ಹೆಂಗಸನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ರಂಜಿತ್ ಯಾಕೆ ಅವರನ್ನು ಮದುವೆ ಆದರು, ಮನೆಯಲ್ಲಿ ಜಗಳ ಬರೋದಕ್ಕೆ ಕಾರಣವಾದರೂ ಏನು? ಸೊ ರಂಜಿತ್ ಅವರ ಮಗಳು ಅಂದರೆ ಈಗ ರಂಜಿತ್ ಅವರ ಹೆಂಡತಿಯ ಮಗಳು ರಂಜಿತ್ಗೂ ಕೂಡ ಮಗಳೇ, ಅವಳು ಏನಂತಾಳೆ ಇದೆಲ್ಲವನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ರಂಜಿತಾ ಮತ್ತು ಮಾನಸ 3 ತಿಂಗಳು ಹಿಂದೆ ಅದ್ಧೂರಿಯಾಗಿ ಮದುವೆ ಆಗಿದ್ರು. ಸೆಲೆಬ್ರಿಟಿಗಳು ಹೇಗೆ ಮದುವೆ ಆಗ್ತಾರೋ ಅದೇ ರೀತಿಯಲ್ಲಿ ಮದುವೆ ಆಗಿದ್ರು. ರಂಜಿತ್ ಮಾಡಿದ್ದು ಒಂದೆರಡು ಸೀರಿಯಲ್ ಮತ್ತು ಬಿಗ್ ಬಾಸ್ ಅನ್ನೋದನ್ನ ಹೊರತುಪಡಿಸಿದ್ರೆ ಇನ್ನೇನೂ ಅಲ್ಲದೆ ಇದ್ರು ಮಾನಸ ಅಲ್ಲಿ ಇಲ್ಲಿ ಹೋಗಿ ಒಂದಷ್ಟು ಮೇಕಪ್ಪು ಅಥವಾ ಸ್ಯಾರಿ ಉಡಿಸೋದು ಈ ಥರದ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ ಇನ್ನೇನೂ ಇಲ್ಲ. ಆದರೆ ಇವರ ಮದುವೆ ಮಾತ್ರ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ, ಆ ರೇಂಜ್ನಲ್ಲಿ ಮದುವೆ ಆಗಿತ್ತು. ಈವನ್ ಫೋಟೋಶೂಟು ಕೂಡ, ಒಂದೊಂದು ಫೋಟೋಶೂಟು ಕೂಡ ಹೀರೋ ಹೀರೋಯಿನ್ ರೀತಿಯಲ್ಲಿ ಈ ಫೋಟೋಶೂಟ್ಗಳು ಇದ್ವು. ಇದೀಗ ವಿಷಯ ಏನು ಅಂತ ಅಂದರೆ ರಂಜಿತ್ ಅಕ್ಕ ರಶ್ಮಿ ಇದಕ್ಕಿದ್ದಂಗೆ ರೊಚ್ಚಿಗೆದ್ಬಿಟ್ರು. ಇದು ನನ್ನ ಮನೆ, ಇಲ್ಲಿಂದ ನೀನು ಹೊರಗಡೆ ಹೋಗು ಅಂತ ಜಗಳ ಮಾಡಿದ್ರು. ಮಾನಸ ಮೂತಿಗೆ 4 ಕೊಟ್ಟರು. ಸೊ ಈ ಎಲ್ಲ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೇನೆ ಮಾನಸ ರೌದ್ರಾವತಾರ ಕೂಡ ಹೊರಗೆ ಬಂದಿತ್ತು. ಮಾನಸ ಕೂಡ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ, ಎಷ್ಟು ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಅನ್ನೋದು ಗೊತ್ತಾಗಿತ್ತು. ರಂಜಿತ್ ಮತ್ತು ರಂಜಿತ್ ಹೆಂಡತಿ ಮಾನಸ ಅಕ್ಕ ರಶ್ಮಿಗೆ ಹೊಡೆಯೋಕೆ ಹೋಗಿದ್ದು, ರಶ್ಮಿನೇ ತೆಗೆದು ಮಾನಸಂಗ್ ಹೊಡೆದಿದ್ದು, ಈ ಎಲ್ಲವೂ ಕೂಡ ವಿಡಿಯೋ ಆಗಿತ್ತು. ಆದರೆ ಕಹಾನಿ ಮೇ ಟ್ವಿಸ್ಟು ಅನ್ನೋ ಹಾಗೇನೆ ಜಗಳ ಆಗಿದ್ದೆಲ್ಲ ಮಾನಸ ಕಡೆಯಿಂದ ಅನ್ನೋದು ಗೊತ್ತಾಗಿದೆ. ಹೌದು, ಯಾರಿಗೂ ಗೊತ್ತಿಲ್ಲದಂಥ ಒಂದು ವಿಚಾರವನ್ನು ರಂಜಿತ್ ಅವರ ಅಕ್ಕ ರಶ್ಮಿ ಹೇಳ್ಕೊಂಡಿದ್ದಾರೆ. ರಂಜಿತ್ ಮದುವೆ ಆಗಿರುವಂಥ ಮಾನಸಂಗೆ ಮೊದಲೇ ಒಂದು ಮದುವೆ ಆಗಿತ್ತು. ಮದುವೆ ಆಗಿ 13 ವರ್ಷದ ಮಗಳು ಕೂಡ ಇದ್ದಾಳೆ. ಅಂದರೆ ಮಾನಸ ಅವರಿಗೆ ಒಂದು 20 ವರ್ಷಕ್ಕೇ ಮದುವೆ ಆಗಿ ಮಗು ಇರುವಂಥದ್ದು. ಈಗ ರಂಜಿತ್ಗೂ ಮಾನಸಗೂ ಏಜ್ ಗ್ಯಾಪ್ ಎಷ್ಟು ಅಂತಂದರೆ ಬರೋಬ್ಬರಿ 9 ವರ್ಷ. ಹೌದು, 9 ವರ್ಷ ಗ್ಯಾಪ್ ಇರುವಂಥ ಮದುವೆಯಾಗಿ ಮಗಳಿರುವಂತಹ ಮಾನಸ ಅವರನ್ನು ರಂಜಿತ್ ಅವರು ಪ್ರೀತಿ ಮಾಡ್ತಾರೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಫ್ರೆಂಡ್ ಮುಖಾಂತರವಾಗಿ ಮಾನಸರನ್ನು ರಂಜಿತ್ ಪರಿಚಯ ಮಾಡ್ಕೊಳ್ತಾರೆ. ಅದಾದಮೇಲೆ ಮಾನಸಂಗೂ ರಂಜಿತ್ಗೂ ಸ್ನೇಹ ಬೆಳೆಯುತ್ತೆ. ಅದಾದಮೇಲೆ ಸ್ನೇಹ ತುಂಬಾ ಕ್ಲೋಸು ಆಗುತ್ತೆ. ಅಲ್ಲಿ ಅಲ್ಲಿ ಅಂತ ತಿರುಗಾಡೋಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಮಾನಸ ರಂಜಿತ್ಗೆ ನೀನನ್ನು ಮದುವೆ ಆಗಬೇಕು ಅಂತ ಹೇಳ್ತಾರೆ. ರಂಜಿತ್ ಕೂಡ ಮಾನಸ ಸ್ನೇಹದಲ್ಲಿ ಮುಳುಗಿ ಹೋಗಿದ್ರಿಂದ ಮದುವೆ ಆಗ್ತೀನಿ ಅಂತ ಒಪ್ಕೊಳ್ತಾರೆ. ರಂಜಿತ್ ಮನೆಯವರಿಗೆ ಈ ಮದುವೆ ಇಷ್ಟ ಇಲ್ಲದೆ ಇದ್ರೂ ಕೂಡ ರಂಜಿತ್ ಹಠ ಮಾಡಿದ್ರಿಂದ, ರಂಜಿತ್ ನಾನು ಮದುವೆ ಆದರೆ ಅವಳನ್ನೇ ಆಗೋದು ಅಂತ ಕೂತಿದ್ರಿಂದ ರಂಜಿತ್ ಅಪ್ಪ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಓಕೆ ಅಂತಾರೆ. ಬಟ್ ಮೂಲಗಳ ಪ್ರಕಾರ ಮದುವೆಗೆ ಹೋಗೋದಕ್ಕೂ ಕೂಡ ರಶ್ಮಿಗೂ ಮತ್ತು ರಂಜಿತ್ ಅವರ ಅಪ್ಪನಿಗೂ ಅಂದರೆ ಅಕ್ಕನಿಗೂ ಮತ್ತು ತಂದೆಗೂ ಇಷ್ಟನೇ ಇರಲಿಲ್ಲ. ಗೊತ್ತಿದ್ದು ನನ್ನ ತಮ್ಮ ಅಥವಾ ನನ್ನ ಮಗ ಈ ರೀತಿಯಾಗಿ ಇಷ್ಟು ದೊಡ್ಡ ಮಗಳಿರುವವಳನ್ನು ಮದುವೆ ಆಗೋದು ಎಷ್ಟು ಮಟ್ಟಿಗೆ ಸರಿ, ಇವತ್ತೆಲ್ಲ ನಾಳೆ ಸಮಸ್ಯೆಗಳು ಬರಬಹುದು ಅನ್ನೋದು ಅವ್ರಿಗೂ ಕೂಡ ಗೊತ್ತಿತ್ತು. ಆದರೆ ರಂಜಿತ್ ಯಾರ ಮಾತನ್ನು ಕೇಳೋ ಮನಸ್ಥಿತಿಯಲ್ಲಿ ಇರಲಿಲ್ಲ. ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ರಿಂದ ಮದುವೆ ಆದರೆ ಮಾನಸನೇ ಮದುವೆ ಆಗೋದು ಅಂತ ಹೇಳಿ ಕೂತಿದ್ರು. ಸೊ ಫೈನಲಿ ಅದ್ದೂರಿಯಾಗಿ ಮದುವೆ ಕೂಡ ಆದರು. ಮದುವೆ ಆಗಿ ಬಂದ ಮೇಲೆ ಹೊಸ ಗಂಡು ಹೆಣ್ಣು, ಆದರೆ ಜೊತೆಗೆ ಮಗಳು ಕೂಡ ಬಂದ್ಲು. ಹೀಗಿರ್ಬೇಕಾದ್ರೆ ಮಗಳಿಗೆ ಅಂತ ಒಂದು ಪ್ರತ್ಯೇಕವಾದಂಥ ರೂಮ್ನ ಅವಶ್ಯಕತೆ ರಂಜಿತಿಗೆ ಬರುತ್ತೆ. ಸೊ ಅದಕ್ಕೇನೆ ಅವರ ಅಕ್ಕ ರಶ್ಮಿ ಅಂತ ಕೇಳ್ಕೊತಾರೆ, ನನಗೆ ಈಗ ತಾನೇ ಮದುವೆ ಆಗಿದೆ, ಮಗಳು ಕೂಡ ಇದ್ದಾಳೆ, ಅವಳಿಗೆ ಅಂತ ಒಂದು ಪ್ರತ್ಯೇಕವಾದಂಥ ರೂಮ್ ಬೇಕು, ಏನು ಮಾಡೋದು ಅಂತ. ಎಷ್ಟೇ ಆದರೂ ಒಡ ಹುಟ್ಟಿದವನು ಈಗ ತಾನೇ ಮದುವೆ ಆಗಿದ್ದಾನೆ ಅಂತ ಅಂದ್ಕೊಂಡು ಸರಿ ಓಕೆ ನನ್ನದೇ ಫ್ಲ್ಯಾಟ್ನಲ್ಲಿ ಇರು ಅಂತ ರಶ್ಮಿ ಅವರು ಹೇಳಿದ್ರಂತೆ. ಸೊ ಆ ಕಾರಣಕ್ಕಾಗಿ ಒಂದೇ ಅಪಾರ್ಟ್ಮೆಂಟ್ನಲ್ಲಿ 2 ಫ್ಲ್ಯಾಟ್ಗಳನ್ನು ತೆಗೆದುಕೊಂಡಿದ್ದಂಥ ರಶ್ಮಿ ಅವರು ತಮ್ಮನಿಗಾಗಿ ಒಂದು ಫ್ಲ್ಯಾಟ್ನನ್ನು ಬಿಟ್ಕೊಟ್ರಂತೆ. ಸೊ ಅಲ್ಲಿ ರೂಮ್ ಇದ್ದಿದ್ದರಿಂದ ರಂಜಿತ್ ಮತ್ತು ಮಾನಸ ಅವರ ಮಗಳು 13 ವರ್ಷದ ಮಗಳಿಗೆ ಆ ರೂಮ್ನನ್ನು ಬಿಟ್ಕೊಡಲಾಗಿತ್ತಂತೆ. ಆದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಮಾನಸ ದುರಹಂಕಾರದಲ್ಲಿ ನಡ್ಕೊಳ್ತಾ ಇದ್ದಿದ್ದು, ಏಕವಚನದಲ್ಲಿ ಮಾತಾಡ್ತಾ ಇದ್ದಿದ್ದು, ಇದೆಲ್ಲ ನೋಡಿ ರಶ್ಮಿ
ರಶ್ಮಿಗೆ ಇಷ್ಟ ಆಗಿಲ್ಲ, ಅಂದರೆ ರಂಜಿತ್ ಅವರ ಅಕ್ಕನಿಗೆ ಇಷ್ಟ ಆಗಿಲ್ಲ. ಇದ್ಯಾಕೋ ಸರಿ ಬರ್ತಾ ಇಲ್ಲ ಅಂತ ಅನಿಸಿದೆ. ಅದಲ್ಲದೆ ಆ 13 ವರ್ಷದ ಮಗಳನ್ನು ಮನೇಲಿ ಬಿಟ್ಟು ಇವರಿಬ್ಬರು ಕ್ರಿಕೆಟ್ ಲೀಗು, ಇನ್ನೊಂದು ಮತ್ತೊಂದು ಹನಿಮೂನು ಅಂತ ಯುರೋಪು, ಪ್ಯಾರಿಸು, ದುಬೈ ಅಂತ ಸುತ್ತಾಡ್ಕೊಂಡಿದ್ರು. ಆ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ರಂಜಿತ್ ಅವ್ರು ತಂದೆಗೆ ವಹಿಸಿದ್ರು. ಸೊ ಇದರಿಂದ ರಶ್ಮಿಯವ್ರಿಗೂ ಕೂಡ ಸಿಟ್ಟು ಬಂದಿದೆ. ನಮ್ಮಪ್ಪನಿಗೆ ಯಾಕೆ ಈ ವಯಸ್ಸಲ್ಲಿ ಈ ಒಂದು ಜವಾಬ್ದಾರಿ ಅನ್ನೋದು ಅವ್ರಿಗೆ ಅನಿಸಿದೆ. ಸೊ ಅದಾದಮೇಲೆ ಮನೆಯಲ್ಲಿ ಚಿಕ್ಕದಾಗಿ ಜಗಳ ಶುರುವಾಗಿದೆ. 3 ತಿಂಗಳಿಗೆ ಬೆಂಕಿನೇ ಹೊತ್ಕೊಂಡಿದೆ. ಧಗ ಧಗ ಅಂತ ಹೊತ್ತಿ ಉಳಿದಿದೆ. ಆದರೆ ಈ ವಿಚಾರ ಎಲ್ಲೂ ಹೊರಗೆ ಬರದಂತೆ ರಂಜಿತ್ ನೋಡ್ಕೊಂಡಿದ್ದಾರೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ರಶ್ಮಿ ಅವರಿಗೆ ಯಾವಾಗ ಸಿಟ್ಟು ಬಂತೋ, ರಶ್ಮಿ ಅವರ ವಿಡಿಯೋಗಳೆಲ್ಲ ವೈರಲ್ ಆಗೋದಕ್ಕೆ ಶುರುವಾಯಿತು, ನ್ಯೂಸು ಮತ್ತು ಮೀಡಿಯಾ ಇದೆಲ್ಲದರಿಂದ ಅಂತರ ಕಾಯ್ದುಕೊಂಡಿದ್ದಂಥ ಅವರ ಫ್ಯಾಮಿಲಿ ಟಿವಿಯಲ್ಲಿ ಬರೋದಕ್ಕೆ ಶುರುವಾಯಿತು. ರಶ್ಮಿ ಅವರಿಗೆ ಪಿತ್ತ ಕೆದರಿತ್ತು. ಸೊ ಆ ಕಾರಣಕ್ಕಾಗಿ ರಂಜಿತ್ ಮಾಡಿದಂಥ ಎಡವಟ್ಟುಗಳಿಗೇನು, ಮದುವೆ ಆಗಿರೋವರ ಹಿನ್ನೆಲೆಗೇನು ಅಂತ ಎಲ್ಲ ಹೇಳಿದ್ದಾರೆ. ಅದ್ರ ಜೊತೆಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಇದು ಅವರ ವೈಯಕ್ತಿಕ ವಿಚಾರ, ಇದನ್ನು ನಾನು ಕೆತ್ಕೋದಕ್ಕೆ ಹೋಗಲ್ಲ. ಅವರುಂಟು, ಅವ್ರ ಲೈಫ್ ಉಂಟು. ಆದರೆ ನಮ್ಮ ಸುದ್ದಿಗೆ ಮಾತ್ರ ಬರಬಾರ್ದು. ನಮ್ಮ ಸುದ್ದಿಗೆ ಬಂತು ಅಂತಂದರೆ ನಾನು ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ. ಗಂಡ ಹೆಂಡತಿ ಮಗಳು ಎಲ್ಲಾದರೂ ಹೋಗಲಿ, ಹಿಂಗಾದರೂ ಇರಲಿ, ಆದರೆ ನಮ್ಮ ತಂಟೆಗೆ ಮಾತ್ರ ಬರಬಾರ್ದು ಅನ್ನುವಂಥ ವಾರ್ನನ್ನು ಮಾಡಿದ್ದಾರೆ. ಬಟ್ ರಂಜಿತ್ ವರ್ಷನ್ ಬೇರೆಯೇ ಇದೆ. ನಾನು ಕಷ್ಟಪಟ್ಟು EMI ಕಟ್ಟಿದ್ದೆ, ನಮ್ಮ ಅಕ್ಕನ ಹೆಸರು ಲೋನ್ ತಗೊಂಡಿದ್ದು ಯಾಕೆ ಅಂತಂದರೆ ಕಲಾವಿದನಿಗೆ ಲೋನ್ ಸಿಗಲ್ಲ ಅನ್ನುವಂಥ ಕಾರಣಕ್ಕೆ. ಆದರೆ ನಮ್ಮ ಅಕ್ಕ ಬಂದು ಈಗ ಜಾಂಡ ಹೂಡಿದ್ದಾಳೆ ಅನ್ನೋದು ರಂಜಿತ್ ಅವರ ಆರೋಪ ಆಗಿದೆ. ಸೊ ಫೈನಲಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿರೋದು ಈಗ ಇತ್ಯರ್ಥ ಆಗೋದೊಂದು ಬಾಕಿ ಇದೆ. ಆದರೆ 13 ವರ್ಷ ಮಗಳಿರುವಂಥ ಮಾನಸರನ್ನು ರಂಜಿತ್ ಮದುವೆ ಆಗಿದ್ದು ಈಗ ಎಲ್ರಿಗೂ ಆಶ್ಚರ್ಯಕ್ಕೆ ಕಾರಣವಾಗಿದೆ.